ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶಬುಟ್ಟಿ. ಆಕಾಶಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ. ರಮಾ ಅವರು. ಕೇಳುಗರೆ ನಮಸ್ಕಾರ. ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ. ರಮಾ ಅವರು. ಅವರ ಸಂಗೀತ ಪಯಣ ಮತ್ತೆ ಆಕಾಶವಾಣಿ ಜೊತೆ ಅವರ ಬಾಂಧವ್ಯವನ್ನ ಮೆಲುಕು ಹಾಕಲು ನಮ್ಮ ಜೊತೆ ಇದ್ದಾರೆ. ರಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಆಶಾ ಅವರೇ. ನಮ್ಮ ಕೇಳುಗರಿಗೆ ನಿಮ್ಮ ಸಂಗೀತ ಯಾನದ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ, ಅವರಿಗೆ ಹೇಳೋದಾದ್ರೆ. ಖಂಡಿತ. ನಮ್ಮದು ಮ್ಯೂಸಿಕ್ ಫ್ಯಾಮಿಲಿ. ನಮ್ಮ ತಂದೆ ಕಡೆನೂ ಮ್ಯೂಸಿಕ್ಕು, ತಾಯಿ ಕಡೆನೂ ಮ್ಯೂಸಿಕ್ಕು. ಅದರಿಂದ 8ನೇ ವಯಸ್ಸಿಗೆ ನಮಗೆ ನಾವು ಆ್ಯಕ್ಚುಲಿ ಅಮ್ಮನ ಹೊಟ್ಟೆಯಲ್ಲಿರಬೇಕಾದ್ರೇ ಸಂಗೀತ ಕೇಳಿ ನಾವೆಲ್ಲ ಬೆಳೆದವರು ಅನಿಸುತ್ತೆ. ನಾ ಚಿಕ್ಕ ವಯಸ್ಸಲ್ಲೇ ಏನೋ 1 ವರ್ಷ 2 ವರ್ಷ ಮಾತು ಬಂದ ತಕ್ಷಣ ಜೋರಾಗಿ ಗೋವಿಂದ ಗೋಪಾಲ ಅಂತ ಹಾಡಲ್ಲಿ ಎಲ್ಲ ಜೋರಾಗಿ ಹೇಳ್ತಾ ಇದ್ನಂತೆ. ಆವಾಗ ಎಲ್ಲರೂ ಅಂದ್ಕೊಂಡು, ಇವಳಿಗೆ ವಾಯ್ಸ್ ಸೂಪರಾಗಿದೆ, ಇವಳು ಹಾಡಲ್ಲಿ ಮುಂದೆ ಬರ್ತಾಳೆ ಅಂತ ಶುರು ಮಾಡಿದ್ರು. 8ನೇ ವರ್ಷಕ್ಕೆ ಶುರು ಮಾಡಿದ್ರು. ಆವಾಗೆಲ್ಲ ನಮಗೆಲ್ಲ 6-7 ವರ್ಷಕ್ಕೆಲ್ಲ ಯಾರೂ ಹೇಳ್ಕೊಡ್ತಾನೂ ಇರಲಿಲ್ಲ. ಅಫ್ಕೋರ್ಸ್ ಮ್ಯೂಸಿಕ್ ಫ್ಯಾಮಿಲಿ, ನಮ್ಮ ತಾಯಿನೇ ಎಲ್ಲ ಹಾಡೋರು. ಅವ್ರು ಹೇಳ್ಕೊಟ್ರು ಕೇಳಿ ಕೇಳಿ ಅಷ್ಟೊತ್ತಿಗೆ ನಂಗೆ ಸುಮಾರು ಬಂದುಬಿಟ್ಟಿತ್ತು. 8ನೇ ವರ್ಷಕ್ಕೆ ಸರಿಯಾಗಿ ಶುರು ಮಾಡಿದ್ವಿ. ಶುರು ಮಾಡಾದ್ಮೇಲೆ ಸ್ವಲ್ಪ ವರ್ಷಗಳು ನಮ್ಮ ತಾಯಿ ಹೇಳ್ಕೊಟ್ರು. ಆಮೇಲೆ ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿ ತಂಗಿ MK ಸರಸ್ವತಿ ಅಂತ ತುಂಬ ಒಳ್ಳೆ ವೀಣಾ ಪ್ಲೇಯರು, ಟಾಪ್ ರ್ಯಾಂಕ್ ಆರ್ಟಿಸ್ಟು. ಅವ್ರು ಶುರು ಮಾಡಿದ್ರು ನನಗೆ ಸಂಗೀತ ಎಲ್ಲ ವೋಕಲ್ ಮ್ಯೂಸಿಕ್ ಶುರು ಮಾಡಿ ಅವ್ರ ಹತ್ರ ಎಲ್ಲ ಹೋಗಿ ಎಲ್ಲ ಕಲ್ತ್ಕೊಂಡೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಆವಾಗ ನನಗೆ ಕ್ಲಾಸಿಕಲ್ ಮ್ಯೂಸಿಕ್ ಇಷ್ಟನೇ ಇರಲಿಲ್ಲ, ಚೂರು ಇಷ್ಟ ಇರಲಿಲ್ಲ. ಯಾವಾಗಲೂ ಸಿನಿಮಾ ಹಾಡು ತುಂಬ ಚೆನ್ನಾಗಿ ಹಾಡ್ತಾ ಇದ್ದೆ ನಾನು. ಆಮೇಲೆ ಸ್ಕೂಲಿಗೆ ಸೇರಿಸಿದ್ರು. ಸ್ಕೂಲಲ್ಲಿ ಇವ್ರದ್ದು ಸಂತ ತುಕಾರಾಮ್, ಜಯತು ಜಯ ವಿಠಲ, ಅದು PB ಶ್ರೀನಿವಾಸ್ ಹಾಡಿರೋದು. ಆ ಹಾಡನ್ನು ಹಾಡಿ ಎಲ್ಲ ಕಡೆನೂ ನಂಗೆ ಫಸ್ಟ್ ಪ್ರೈಸ್ ಅದು. ಸೊ ನಾನು ಸಂಗೀತ ಕಲ್ತ್ಕೊಳ್ಳಲ್ಲ, ನಂಗೆ ಕ್ಲಾಸಿಕಲ್ ಇಷ್ಟ ಇಲ್ಲ ಅಂತಲೇ ಹೇಳ್ತಾ ಇದ್ದೆ. ಬಟ್ ತಂದೆ ತಾಯಿ ಇವಾಗಿನ ಥರ ತಂದೆ ತಾಯಿಯರು ಏನು ಮಾಡ್ತಾರೆ ಅಂದರೆ, ಮಕ್ಕಳನ್ನ ಇಷ್ಟ ಇಲ್ವಾ, ಸರಿ ಬೇಡ ಬಿಡು, ನೀ ಕಲ್ತ್ಕೊಬೇಡ ಅಂತ ಅಂದ್ಬಿಡ್ತಾರೆ. ಅಂದರೆ ನಮ್ಗೆ ಆವಾಗ ಇರಲಿಲ್ಲ. ನಮ್ಮ ತಂದೆ ತಾಯಿ ಇಲ್ಲ, ನೀ ಕಲ್ತ್ಕೊಳ್ಳೇಬೇಕು ಅಂತ ಬಲವಂತವಾಗಿ ನಮಗೆ ಕಲಿಸಿದ್ರು. ಅದಕ್ಕೆ ಐ ಆಮ್ ಎವರ್ ಗ್ರೇಟ್ಫುಲ್ ಟು ದೆಮ್ ಇವತ್ತು ನಾನು. ಬೈ ಗಾಡ್ಸ್ ಗ್ರೇಸ್. ಆಮೇಲೆ ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಇಷ್ಟರ ಮಟ್ಟಿಗೆ ಇರೋದು. ಆಮೇಲೆ ಹಾಗೆ ಆಯಿತು. ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ ಆ್ಯಸ್ ಯೂಶ್ವಲ್. ಆ್ಯಸ್ ಎ ಟೀನೇಜರ್ ಕಾಲೇಜಿಗೆ ಹೋಗೋ ಥರ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಸೊ ನಮ್ಮ ತಾಯಿ ತಂದೆ ಹೇಳೋರು, ನೋಡು ನೀ ದಿನ 1 ಅವರ್ ಪ್ರಾಕ್ಟೀಸ್ ಮಾಡು, ನಿಂಗೆ ತಿಂಗಳಿಗೆ 2 ರೂಪಾಯಿ ಕೊಡ್ತೀನಿ ಅಂತ. 2 ರೂಪಾಯಿ. ಆವಾಗ 2 ರೂಪಾಯಿ ಅನ್ನೋದೇ ಒಂದು ತುಂಬ ದೊಡ್ಡ ವಿಚಾರ. 2 ರೂಪಾಯಿ ಕೊಡ್ತಾರಲ್ಲ ಅಂತ ಆಸೆಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಪ್ರಾಕ್ಟೀಸ್ ಮಾಡಿ ಸರಿ ಮೈಸೂರು ದಸರಾ ಎಕ್ಸಿಬಿಷನ್ ನಡೆಯೋದ್ರಲ್ಲಿ. ದಸರಾ ಎಕ್ಸಿಬಿಷನಲ್ಲಿ ಫಾರಮ್ ಅಪ್ಲೈ ಮಾಡ್ಕೋಬೇಕು ನಾವು. ಅಪ್ಲೈ ಮಾಡಿಕೊಂಡು ನನ್ನ 16ನೇ ವರ್ಷಕ್ಕೆ ಒಂದು ಕಚೇರಿ ಅಂತ 1 ಅವರ್. ಸೊ ಅವಾಗ ಕಚೇರಿ ಮಾಡಿ ಎಲ್ಲ ನಮ್ಮ ಪಕ್ವಾದ್ಯ ಎಲ್ಲ ಸೇರಿ 20 ರೂಪಾಯಿ. ಅವಾಗ ಅದೇ ದೊಡ್ಡ ವಿಚಾರ. ಎಲ್ಲ ಕೊಟ್ಟು ಒಳ್ಳೆ ಹೆಸರು ಆಯಿತು. ಆಮೇಲೆ ಮ್ಯೂಸಿಕ್ ಕಾಂಪಿಟಿಷನ್ಸ್ಗೆ ತುಂಬ ಹೋಗ್ತಾಯಿದ್ದೆ. ಕ್ಲಾಸಿಕಲ್ಲು R. ವಿಶ್ವೇಶ್ವರನ್ ಫಸ್ಟ್ ಟೈಮ್ ಜಡ್ಜಾಗಿ ಬಂದರು. ತುಂಬ ಚೆನ್ನಾಗಿ ಹಾಡ್ತೀಯಮ್ಮ ನೀನು, ನಿಂಗೆ ಒಳ್ಳೆ ಭವಿಷ್ಯ ಇದೆ, ಇಂಪ್ರೂವ್ ಮಾಡ್ಕೋ ಅಂತೆಲ್ಲ ತುಂಬ ಹೇಳಿದ್ರು. ಓಕೆ ಅಂತ ಸುಮ್ಮನೆ ಅದೇ ಉಡಾಫೆ ಹ್ಞೂ ಅಂತಂದ್ಬಿಟ್ಟು ಎಲ್ಲ ಕಲ್ತ್ಕೊಂಡು ಎಲ್ಲ ಆಯಿತು. ಕಾಲೇಜಲ್ಲಿ ಭಾವಗೀತೆಗೆ ಫಸ್ಟ್ ಪ್ರೈಸ್. ಭಾವಗೀತೆನೂ ಹಾಡ್ತಾಯಿದ್ದೆ, ತುಂಬ ಇಷ್ಟ ಇತ್ತು ನನಗೆ ಭಾವಗೀತೆ. ಫಸ್ಟ್ ಪ್ರೈಸು. ಫಿಲ್ಮ್ ಹಿಟ್ಸ್ಗೆ ಮುಂಚೆ ಮನಸ್ಸೇ ನಗಲೇಕೆ ಹರುಷದಿ ನೀನು ಈ ದಿನ ನುಡಿ ಕಾರಣನೇ ನುಡಿ ಕಾರಣ ಅಂತ ನಮ್ಮ ಮಕ್ಕಳದು S. ಜಾನಕಿ ಹಾಡಿರೋದು. ಸೊ ಅದನ್ನು ಎಲ್ಲ ಕಡೆನೂ ಹಾಡಿ ಅದು ಫಸ್ಟ್ ಪ್ರೈಸು. ಆಮೇಲೆ ಕ್ಲಾಸಿಕಲ್ಲು ಅಷ್ಟೇ. ಸೊ 3ರಲ್ಲೂ ಬರ್ತಾಯಿತ್ತು. ಮನೆ ತುಂಬ ಶೀಲ್ಡು,
ಆ ಥರ ಮೇಡಮ್, ಇವಾಗ ಇಷ್ಟು ವರ್ಷ ಕಾಲ ಸಂಗೀತದಲ್ಲಿ ನಿಮ್ ಅದೊಂದು ಕಂಟಿನ್ಯೂಟಿ ಬೇಕಲ್ವಾ? ನೀವು ಹೇಳಿದ್ರೆ ನಾನು ಉಡಾಫೆ ತರ ಇರ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಅಂತ. ಬಟ್ ಲೇಟರ್ ಇನ್ ಲೈಫ್ ನೀವೊಂದು ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಡಿಸಿಪ್ಲಿನ್ ಮೇಂಟೈನ್ ಮಾಡಿರೋದ್ರಿಂದ ಏನ್ ಗೊತ್ತಾ, ಏನಾದ್ರೂ ನಮಗೇ ಮನಸ್ಸು ಬರಬೇಕು. ಯಾವಾಗ ನಂಗೆ ಈ ಥರ ರೆಕಗ್ನಿಷನ್ ಬಂತೋ, ಪ್ರೈಸ್ಗಳು ಬಂತೋ, ಓ ಐ ಕ್ಯಾನ್ ಡೂ, ಐ ವಿಲ್ ಡೂ ಅಂತ ಮನಸ್ಸಿಗೆ ಬಂದು ನಾನು ತುಂಬ ಸೀರಿಯಸ್ ಆಗಿ ತಗೊಂಡು ಆಮೇಲೆ ನಾನು ತುಂಬ ಡ್ಯಾನ್ಸಿಗೆ ಹಾಡ್ತೀನಿ. ಆಮೇಲೆ ಮ್ಯೂಸಿಕ್ ಕಾಲೇಜಿಗೆ ಮೈಸೂರಲ್ಲೇ ಮ್ಯೂಸಿಕ್ BA ನಮ್ಮ ತಂದೆ ತಾಯಿ ಹೇಳಿದ್ರು, ಸ್ವಲ್ಪ ಜನ ಹೇಳಿದ್ರು ಮ್ಯಾಥ್ಸ್ ತೊಗೊಳ್ಳಿ ಅಂತ. ನಮ್ಮ ತಂದೆ ತಾಯಿ ದೇ ನ್ಯೂ ಮ್ಯಾಥ್ಸ್ ಬೇಡ, ಅದಕ್ಕೆ ಬದಲು ಮ್ಯೂಸಿಕ್ ತಗೋ ಉದ್ಧಾರ ಆಗ್ತೀಯ ಅಂತ. ಸೊ ಮ್ಯೂಸಿಕ್ಕು ಹೈಸ್ಕೂಲಲ್ಲಿ ಕೂಡ ಮ್ಯೂಸಿಕ್ ವಾಸ್ ಮೈ ಆಪ್ಷನ್. ಹಾಗೆ ಕಾಲೇಜ್ BA ಮ್ಯೂಸಿಕ್ ಇನ್ ಮಹಾರಾಣೀಸ್ ಕಾಲೇಜ್ ಆ್ಯಂಡ್ MA ಮ್ಯೂಸಿಕ್ ಇನ್ ಕಾಲೇಜ್ ಆಫ್ ಫೈನ್ ಆರ್ಟ್ಸ್. ಅದು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ವೆಂಕಟಲಕ್ಷ್ಮ ಅಂತ ನಮ್ಮ ಡ್ಯಾನ್ಸ್ ಟೀಚರು, ತುಂಬ ಫೇಮಸ್ ವೆಂಕಟಲಕ್ಷ್ಮ ಅಂತ. ಅವ್ರ ಸ್ಟೂಡೆಂಟು ಕೇಶವ ಅಂತ. ಆಮೇಲೆ ಎಸ್ತರ್, ಹೀ ಮ್ಯಾರಿಡ್ ಎ ಜರ್ಮನ್, ಸ್ವಿಸ್ ಜರ್ಮನ್. ಎಸ್ತರ್ ಅಂತ ಅಲ್ಲಿಂದ ಬಂದಿದ್ರು ಕಲ್ತ್ಕೊಳ್ಳೋಕ್ಕೆ ನಮ್ಮ ಕಾಲೇಜ್ಗೆ, ಡ್ಯಾನ್ಸ್ಗೆ ಕಲ್ತ್ಕೊಳ್ಳೋಕ್ಕೆ. ಸೊ ಅವರಿಬ್ರಿಗೂ ಎಲ್ರಿಗೂ ಹಾಡೋಕ್ಕೆ ಶುರು ಮಾಡಿದೆ ನಾನು ಡ್ಯಾನ್ಸ್ಗೆ. ಹಿ ವಾಸ್ ದ ಫಸ್ಟ್ ಪರ್ಸನ್. ಕೇಶವನ್ ಅವ್ರಿಗೆ ಹಾಡೋಕ್ಕೆ ಶುರು ಮಾಡಿ, ವೆಂಕಟಲಕ್ಷ್ಮ ಅವ್ರಿಗೂ ತುಂಬ ಇಷ್ಟ ಆಗಿ, ಸೊ ಡ್ಯಾನ್ಸಿಗೆ ಹಾಡೋಕ್ಕೆ ಶುರು ಮಾಡಿ. ಈ ಡ್ಯಾನ್ಸಿಗೆ ಹಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಮ್ಯೂಸಿಕ್ ತುಂಬ ಇಂಪ್ರೂವ್ ಆಗುತ್ತೆ. ಅಂದರೆ ಅಲ್ಲಿ ಡ್ಯಾನ್ಸಿಗೆ ತಕ್ಕ ಬೀಟ್ಸಿಗೆ ಹಾಡಬೇಕು. ಆಮೇಲೆ ಒಂದು ಡ್ಯಾನ್ಸ್ ಅಂದರೆ ಒಂದು ಲೈನ್ ಧೀಮ್ ತನ ತಿಲಿಲನ ತಿಲ್ಲನ ನಾದ್ರ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರೀಮ್, ಅದನ್ನು ಒಂದು 100 ಸತಿ ಹಾಡಬೇಕು ಡ್ಯಾನ್ಸಲ್ಲೇ. 100 ಸತಿ ನಮ್ಗೆ ಹಾಡೋ ಹೊತ್ತಿಗೆ ಗಂಟ್ಲು ಹೋಗ್ಬಿಡುತ್ತೆ. ಸೊ ನಾವೇನು ಮಾಡ್ತಾಯಿದ್ವಿ, ಅದನ್ನು ನೆರವಲ್ ಥರ ಮಾಡ್ತಾಯಿದ್ವಿ. ಆ ನೆರವಲ್ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ರಾಗ ನಮಗೆ ಸೂಪರಾಗಿ ಗೊತ್ತಿರಬೇಕು, ನಾವು ರಾಗ ತಪ್ಪಬಾರ್ದು. ಆ ಥರ ಮಾಡಬೇಕು ಅಂದರೆ ನಾವು ಸಂಗೀತ ಚೆನ್ನಾಗಿ ಕಲ್ತ್ಕೋಬೇಕು. ಸೊ ಧೀಮ್ ತನ ತಿಲ್ಲಿಲನ ತಿಲ್ಲನ ನಾದ್ರ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ತನ ತಿಲ್ಲಿಲನ ತಿಲ್ಲನ ನಾದ್ರ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ತನ ತಿಲ್ಲಿಲನ ತಿಲ್ಲ ನಾದ್ರ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್. ಆ ಥರ ಅಲ್ಲ, ನಿರರ್ಗಳವಾಗಿ ಬರಬೇಕು ನಮಗೆ. ನಾವು ಒಂಚೂರು ತಪ್ಪಿದ್ರು ಡ್ಯಾನ್ಸರ್ಸ್ ತಪ್ಪಿರ್ತಾರೆ. ಅಫ್ಕೋರ್ಸ್ ಇಷ್ಟು ಫಾಸ್ಟ್ ಅಲ್ಲ, ಇನ್ನು ಸ್ವಲ್ಪ ಸ್ಲೋ ಇರುತ್ತೆ. ಸೊ ಆ ಥರ ಎಲ್ಲಾಗಿ ನಮಗೆ ಫೈನಲಿ 1974ಗೆ ಐ ಫಿನಿಶ್ಡ್ ಮೈ MA ಮ್ಯೂಸಿಕ್. ಮದುವೆ ಮಾಡಿಬಿಟ್ರು ಮನೇಲಿ. ಆ ಕಾಲದಲ್ಲಿ ಆದಷ್ಟು ಬೇನೆ ಮದುವೆ ಮಾಡಿ ಕಳಿಸ್ಬೇಕು ಅಂತ. ಏನಂತಂದರೆ ಅವತ್ತು ನನ್ನ ಮದುವೆ ಮಾರನೇ ದಿವಸನೇ ನನಗೆ ವೈವಾಯಿತು. ಸೊ ದರ್ಸ್ವಾ ಮೈಂಗಾರ್ ಅವರು, ಗೌರಿ ದೊಡ್ಡವ್ರು ಬಂದಿದ್ದರು ನಮ್ಮ ಎಕ್ಸಾಮ್ ಎಲ್ಲ ಮಾಡೋಕ್ಕೆ. ಸೊ ದೇವ್ರದಿಂದ MA ಮ್ಯೂಸಿಕ್ ಡಿಸ್ಟಿಂಕ್ಷನ್ ಎಲ್ಲ ಆಯಿತು. ಆಮೇಲೆ ಸಬ್ಜೆಕ್ಟ್ ಸ್ಕಾಲರ್ಶಿಪ್ ಬರ್ತಾಯಿತ್ತು. ಆಮೇಲೆ ಮದುವೆ ಆದಮೇಲೆ ಎಲ್ಲರೂ ಹೇಳ್ತಾರೆ ಗಂಡನ ಮನೆ ಹೋಗಾದ್ಮೇಲೆ ಸಂಗೀತ ಹೊಟ್ಟೋಗ್ಬೇಕು ಅಂತ ಎಲ್ಲ. ಬೈ ಗಾಡ್ಸ್ ಗ್ರೇಸ್ ನಾನು ತುಂಬ ಒಳ್ಳೆ ಮನೆ ಸೇರಿದೆ. ಚಿನ್ನದಂಥ ಗಂಡ, ಚಿನ್ನದಂಥ ಅತ್ತೆ ಮಾವ, ಮೈದಂದ್ರು. ಅತ್ತೆ ಮಾವನು ಶಿ ವಾಸ್ ಆಲ್ಸೋ ಇನ್ ಮ್ಯೂಸಿಕ್ ಫ್ಯಾಮಿಲಿ. ದೇವಶಿಖಾಮಣಿ ಅಳಶಿಂಗಳಾಚಾರ್ ಅಂತ ಮಹಾಭಾರತ, ಭಾಗವತ, ರಾಮಾಯಣ ಎಲ್ಲ ಸಾಂಸ್ಕ್ರಿಟನ್ನು ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದವರು. ಅಂಥ ವಂಶದಲ್ಲಿ ಹುಟ್ಟಿರೋ ನಮ್ಮ ಯಜಮಾನ್ರನ್ನ ನನಗೆ ಮದುವೆ ಮಾಡಿಕೊಟ್ರು. ಅದರಿಂದ ನನ್ನ ಸಂಗೀತ ನಿಲ್ಲೇ ಇಲ್ಲ. ಬೈ ಗಾಡ್ಸ್ ಗ್ರೇಸ್ ಅದು ಒಂದು ಪುಣ್ಯ ನಮಗೆ. ಮದುವೆ ಆದ ತಕ್ಷಣ ಸಂಗೀತ ನಿಂತು ಹೋಗುತ್ತೆ ಅಂತ. ಸೊ ದಾವಣಗೆರೆಯಲ್ಲಿ ಇದ್ವಿ. ದಾವಣಗೆರೆ ಹೋಗಿದ ತಕ್ಷಣ ನಾವು ಅಂದ್ಕೊಂಡ್ವಿ ಮ್ಯೂಸಿಕ್ ಹೊಟ್ಟೋಗುತ್ತೇನೋ ಅಂತ. ಬಟ್ ಫಾರ್ಚುನೇಟ್ಲಿ ಅಲ್ಲೂ ನನಗೆ ಮ್ಯೂಸಿಕ್ ಎಲ್ಲ ಆಯಿತು. ಬಟ್ ಯಾರೂ ಗುರುಗಳಿರಲಿಲ್ಲ ಅವಾಗ ನಮಗೆ. ಅದಾದಮೇಲೆ ನಮ್ಮ ಯಜಮಾನ್ರಿಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಯಿತು. ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಾದಮೇಲೆ ಸೊ ಕೇಶವ ನಾ ಹೇಳಿದ್ನಲ್ಲ ವೆಂಕಟಲಕ್ಷ್ಮ ಅವ್ರ ಸ್ಟೂಡೆಂಟು, ಸ್ವಿಸ್ ಜರ್ಮನ್ ಮದುವೆ ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಅಲ್ಲಿ ಸೆಟ್ಲಾಗಿದ್ದರು. ಸೊ ಹೀ ಇನ್ವೈಟೆಡ್ ಅಸ್, ಅಲ್ಲಿ ಬನ್ನಿ ಡ್ಯಾನ್ಸ್ಗೆ ಹಾಡಬೇಕು ಅಂತ. ಸೊ 3 ಮಕ್ಕಳು ನನಗೆ. 3ನೇ ಮಗು ಚಿಕ್ಕದಾದ್ರೂ ನಮ್ಮ ತಂದೆ ತಾಯಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರಿಂದ ಯಜಮಾನರು, ನಾನು ಐ ಕುಡ್ ಗೋ ಟು ಸ್ವಿಟ್ಜರ್ಲ್ಯಾಂಡ್. ಅಲ್ಲೊಂದು 60 ಡೇಸ್ ಇದ್ವಿ. ಅಂದರೆ ಏನಂದರೆ ನನಗೆ MA ಮ್ಯೂಸಿಕ್ ಎಲ್ಲ ಮಾಡಿದ್ರೂ ಅಷ್ಟು ಸಾಲದು. ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್ ನಾನು ಅಷ್ಟೊಂದು ಇಂಪ್ರೂವ್ ಮಾಡ್ಕೊಂಡಿರಲಿಲ್ಲ. ಅದೇ ಯಾವಾಗಲೂ ಹೇಳಿದ್ನಲ್ಲ ಭಾವಗೀತೆ ಇದು ಅಂತ. ಸೊ ಕಮ್ಮಿ ಇತ್ತು ನನಗೆ ನಾಲೆಡ್ಜ್. ಅಲ್ಲಿ ಹೋದಾಗ ಎಲ್ಲ ಹಾಡಿದೆ. ನಮ್ಮ ಮೃದಂಗ ಆಮೇಲೆ ಫ್ಲೂಟ್ ಬಂದವರು ಸಾಲದು ನಿಮಗೆ ಏನೂ ಇಲ್ಲ. ಆವಾಗ ನಾನು ಹಠ ಮಾಡಿದೆ, ಹೌದಾ ಹೋಗ್ಬೇಕಾ ಆಕಾಶವಾಣಿಲಿ ನಾನು B ಗ್ರೇಡ್ ಮಾಡ್ಕೋಬೇಕು, ಮಾಡೇ ಮಾಡ್ತೀನಿ ನಾನು. ಒಂದು ಹಠ ಬಂತು ನನಗೆ. ಹೇಗಿತ್ತು ಮೇಡಮ್ ಆಕಾಶವಾಣಿಯಲ್ಲಿ ಮೊದಲ ಬಾರಿಗೆ ಹಾಡಿದ ಕ್ಷಣ? ಸೊ ಅವಾಗ ಬಂದುಬಿಟ್ಟು ನಾನು ಮೈಸೂರಿಗೆ ಮೈಸೂರಲ್ಲೇ ಇದ್ದೆ ನಾನು. ಒಳ್ಳೆ ಗುರುಗಳಿಗೆ ಹುಡುಕ್ತಾ ಇರ್ಬೇಕಾದ್ರೆ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅಂತ, ಅವರು ಮೈಸೂರಿನವರು, ಮೋಸ್ಟ್ ಫೇಮಸ್ ಇವಾಗ ಅವರು ಸಿಕ್ಕಿದ್ರು ನನಗೆ.
ಅವ್ರು ಸಿಕ್ಬಿಟ್ಟು ಡೋಂಟ್ ವರಿ ನಾ ಹೇಳ್ಕೊಡ್ತೀನಿ ಅಂತ ನಮಗೆ ಏನು ಟೈಮೇ ನೋಡ್ತಾ ಇರಲಿಲ್ಲ. ಹಾಗೆ ನನಗೆ ಸಂಗೀತನ ಅರ್ಧ ಹಾಕ್ಬಿಟ್ರು. ನನಗೂ ತುಂಬ ಇಂಟ್ರೆಸ್ಟ್ ಇತ್ತು. ಅದರಿಂದ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಬಿ ಗ್ರೇಡ್ ಆಯಿತು, ಬಿ ಹೈ ಆಯಿತು, ಎ ಗ್ರೇಡ್ ಆಯಿತು. ಸೊ ಫಸ್ಟ್ ಟೈಮ್ ಬಿ ಗ್ರೇಡ್ ಆಡಿಷನ್ಗೆ ಬಂದಾಗ ತುಂಬ ಭಯ. ಆ ರೆಡ್ ಲೈಟ್ ಆನ್ ಆಗುತ್ತಲ್ಲ, ಆಮೇಲೆ ಕರ್ಟನ್ ಬೇರೆ ಹಾಕ್ಬಿಟ್ಟಿರ್ತಾರೆ, ಯಾರೂ ಇಲ್ಲ, ತುಂಬ ಭಯ ಆಯಿತು. ಆ್ಯಕ್ಚುಲಿ ನಾನು ತುಂಬ ಧೈರ್ಯಸ್ಥೆ, ವೆರಿ ಬೋಲ್ಡ್. ಆದ್ರೂ ಆಕಾಶವಾಣಿಲಿ ಬಂದು ಆಡಿಷನ್ ಹಾಡಬೇಕು ಅಂದರೆ ತುಂಬ ಭಯ ಆಗುತ್ತೆ. ಬಟ್ ಐ ಮ್ಯಾನೇಜ್, ಹಾಡೋಕ್ಕಾಯ್ತು. ಆಮೇಲೆ ಬಿ ಗ್ರೇಡ್ ಆಡಿಷನ್ನು 15 ನಿಮಿಷ ನನ್ನ ಚಾಯ್ಸು, ಅದೇ ಅರ್ಧ ಗಂಟೆ ಆಗಿ ಡೆಲ್ಲಿಗೆ ಹೋಗಿ ಅದೆಲ್ಲ ರಿಸಲ್ಟ್ ಎಲ್ಲ ಬರಬೇಕು. ಆವಾಗೆಲ್ಲ ಏನೋ ದೇವ್ರ ನಾಮ ಆಗಲಿ ಭಾವಗೀತೆ ಆಗಲಿ 3 ಡೆಲ್ಲಿಗೆ ಹೋಗ್ತಾಯಿತ್ತು. ದೇವ್ರ ದಯದಿಂದ ನಾನು ಎಲ್ಲ ಫುಲ್ ಆಗಿ ಸರಿ 89 ಆಕಾಶವಾಣಿಲಿ ಕಾಲ್ ಫಾರ್ ಮಾಡಿದ್ರು ಕೆಲಸಕ್ಕೆ. ಅದಕ್ಕೆ ಬಿ ಹೈ ಆಗಿರಬೇಕು. ಓಕೆ, ಬೈ ಗಾಡ್ಸ್ ಗ್ರೇಸ್ ಅಷ್ಟೊತ್ತಿಗೆ ಆಗಿತ್ತು ನನಗೆ ಬಿ ಹೈ. ಸೊ ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣ ತುಂಬ ಟಫ್ ಆಗಿತ್ತು ನಮಗೆ ಇಂಟರ್ವ್ಯೂ. ತಂಬೂರ ಆರ್ಟಿಸ್ಟ್ ನಾವು ಮಾಡ್ಕೋಬೇಕು. ಸೊ ತಂಬೂರ ಆರ್ಟಿಸ್ಟ್ ಬಂದಾಗ 12 ಜನ ಅದಕ್ಕೆ ಅಪ್ಲಿಕೆಂಟ್ಸ್ ಇದ್ದರು. ನಾವು ಏನು ಮಾಡಬೇಕು ಅಂದರೆ ಘಟ ಅವ್ರು ನುಡ್ಸಿದ್ರೆ ಅದಕ್ಕೆ ಸರಿಗೆ ಶ್ರುತಿ ಮಾಡಬೇಕು, ಫ್ಲೂಟ್ ನುಡ್ಸಿದ್ರೆ ಅದಕ್ಕೆ ಶ್ರುತಿ ಮಾಡಬೇಕು. ಆಮೇಲೆ ಶ್ರುತಿ ತಂಬೂರಿ, ಇವಾಗೆಲ್ಲ ತಂಬೂರಿನೇ ನುಡ್ಸಲ್ವಲ್ಲ ಯಾರು, ಎಲೆಕ್ಟ್ರಾನಿಕ್ ಬಂದುಬಿಟ್ಟಿದೆ. ಯಾರಿಗೂ ತಂಬೂರಿ ನಾವು ಹಾಕ್ಕೊಂಡು ಎಡಗೈಲಿ ತಾಳ ಹಾಕ್ಕೊಂಡು ಹಾಡಬೇಕು. ಆ ಥರ ಎಲ್ಲ ಇತ್ತು. ತುಂಬ ಬೈ ಗಾಡ್ಸ್ ಗ್ರೇಸ್. ಆಮೇಲೆ ನನಗೆ ಭಾವಗೀತೆ, ದೇವರನಾಮ, ಕ್ಲಾಸಿಕಲ್ 3 ಬಿ ಹೈ ಆಗಿದ್ದರಿಂದ, ದೇ ಗೇವ್ ಮಿ ಆ್ಯಂಡ್ MA ಮ್ಯೂಸಿಕ್ ಆಗಿರೋದ್ರಿಂದ ಐ ವಾಸ್ ದ ಫಸ್ಟ್ ಒನ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್. ಓಕೆ. ಸೊ ಬೈ ಗಾಡ್ಸ್ ಗ್ರೇಸ್ ಆಕಾಶವಾಣಿಗೆ ಸೇರ್ಕೊಂಡು ಮೈಸೂರಿಂದ ಬೆಂಗಳೂರಿಗೆ 89 ಬೆಂಗಳೂರಿಗೆ ಬಂದು ಆಕಾಶವಾಣಿ ಮುಂಚೆ ರೆಕಾರ್ಡಿಂಗ್ಸ್ ಎಲ್ಲ ಇಲ್ಲಿ ನಡೀತಿತ್ತಲ್ಲ, ರೆಕಾರ್ಡಿಂಗ್ಸ್ ಎಲ್ಲ ಆಯಿತು. ಹೌದು, ಎಲ್ಲ ನವಸುಮಾಗೆಲ್ಲ ನಾವು ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ವಿ. HK ನಾರಾಯಣ್ ಡೈರೆಕ್ಷನು, ಆಮೇಲೆ ಪದ್ಮಚರಣ್ ಡೈರೆಕ್ಷನ್ಗೆಲ್ಲ ಬೆಂಗಳೂರಿಗೆ ಬಂದು ಹಾಡ್ತಾ ಇದ್ವಿ. ಆಮೇಲೆ ಮೈಸೂರಲ್ಲಿ ತುಂಬ ರೆಕಾರ್ಡಿಂಗ್ ಆಗ್ತಾ ಇತ್ತು, ಅದಕ್ಕೆಲ್ಲ ಹಾಡ್ತಾ ಇದ್ದೆ ನಾನು. ಸೊ ತುಂಬ ಚೆನ್ನಾಗಿರ್ತಾ ಇತ್ತು. ಆಕಾಶ್ ಬುಟ್ಟಿ ಕಾರ್ಯಕ್ರಮ ನಮ್ಮ ಆಕಾಶವಾಣಿ 90 ವರ್ಷ ಪೂರೈಸ್ತಿರೋ ಸಂದರ್ಭದಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಇದು. ಸೊ ನಿಮ್ಮ ಅಭಿಪ್ರಾಯ, ಅನುಭವಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್. ಥ್ಯಾಂಕ್ಸ್ ಎ ಲಾಟ್. ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು, ಯಾಕೆಂದರೆ ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ. ಐ ಆಮ್ ಎವರ್ 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 ಗ್ರೇಟ್ಫುಲ್ ಟು ಆಲ್ ಇಂಡಿಯಾ ರೇಡಿಯೋ. ಐ ಲವ್ ಆಲ್ ಇಂಡಿಯಾ ರೇಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಆಕಾಶ ಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.